ರೆವಿನ್ಯೂ, ಆರೋಗ್ಯ, ಕೆಂಪೇಗೌಡ ಕೋಟೆ, ಕೆರೆ ಅಭಿವೃದ್ಧಿ, ಗೌರಮ್ಮ ಕೆರೆ ಅಭಿವೃದ್ಧಿ ಮತ್ತು ಕೆಂಪೇಗೌಡರ ಸಮಾಧಿ ಇವೆಲ್ಲ ಕೂಡ ನೂರಾರು ಕೋಟಿ ರೂಪಾಯಿ ವೆಚ್ಚವನ್ನು ಇವತ್ತು ನಾವು ತೆಗೆದುಕೊಂಡು ಅದು ಉದ್ಘಾಟನೆ ಮತ್ತೆಲ್ಲ ಮಾಡಿದ್ದೇವೆ. ಕಂದಾಯ ಗ್ರಾಮಗಳನ್ನಾಗಿ ಸುಮಾರು 116 ಗ್ರಾಮಗಳನ್ನು 55 ಗ್ರಾಮಗಳನ್ನು ಪರಿವರ್ತನೆ ಮಾಡಿ ಅವರಿಗೆಲ್ಲ ದಾಖಲೆಗಳು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ರಾಮನಗರ, ಮಾಗಡಿ, ಚನ್ನಪಟ್ಟಣ ಇದು ಭಾಳ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ನಾವು ಕಾಮಗಾರಿಯನ್ನು ತೆಗೆದುಕೊಳ್ತಾ ಬಹಳ ಪ್ರಮುಖವಾಗಿ ಮಾಗಡಿ ಲಿಂಕ್ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಕ್ಷೇತ್ರದ ಜನರ ಕನಸು ಸರ್, ಅದಾಗಬೇಕು, ಇಲ್ಲಿ ಕೆರೆಗಳಿಗೆ ನೀರು ಬರಬೇಕು, ಎಲ್ಲಿಗೆ ಬಂತು ಸರ್? ಟೈಮು ನಿಮ್ಮ ಕಣ್ಣು ಕಾಲ ಕೂಡ ಬರ್ತದೆ. ಧರ್ಮಸ್ಥಳದ ಆಸ್ತಿಯನ್ನ ಸರ್ಕಾರ ಹೊಡೆಯಕ್ಕೆ ಪ್ಲಾನ್ ಮಾಡ್ತಿದೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ. ಇದಕ್ಕೋಸ್ಕರ ನಗರ ನಕ್ಸಲರನ್ನು ಕೂಡ ಬಳಕೆ ಮಾಡ್ತಾ ಇದೆ ಅನ್ನೋಂಥದ್ದು ಸರ್. ಅಶೋಕ್ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅವ್ರಿಗೆ ಏನಂತ ಗೊತ್ತಿಲ್ಲ, ಅರ್ಥ ಆಯ್ತಾ? ಅವ್ರ ಪಾರ್ಟಿಯವರು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ, ಅವ್ರ ಇಂಟರ್ನಲ್ ಪಾರ್ಟಿಯವ್ರದ್ದು ಅದು ಪ್ಲಾನ್. ಅದು ಹಿಂದೂಗಳಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಾಟಕ ಮಾಡ್ತಾ ಇದ್ದಾರೆ. ರೆವಿನ್ಯೂ, ಆರೋಗ್ಯ, ಕೆಂಪೇಗೌಡ ಕೋಟೆ, ಕೆರೆ ಅಭಿವೃದ್ಧಿ, ಗೌರಮ್ಮ ಕೆರೆ ಅಭಿವೃದ್ಧಿ ಮತ್ತು ಕೆಂಪೇಗೌಡರ ಸಮಾಧಿ ಇವೆಲ್ಲ ಕೂಡ ನೂರಾರು ಕೋಟಿ ರೂಪಾಯಿ ವೆಚ್ಚವನ್ನು ಇವತ್ತು ನಾವು ತೆಗೆದುಕೊಂಡು ಅದು ಉದ್ಘಾಟನೆ ಮತ್ತೆಲ್ಲ ಮಾಡಿದ್ದೇವೆ. ಕಂದಾಯ ಗ್ರಾಮಗಳನ್ನಾಗಿ ಸುಮಾರು 116 ಗ್ರಾಮಗಳನ್ನು 55 ಗ್ರಾಮಗಳನ್ನು ಪರಿವರ್ತನೆ ಮಾಡಿ ಅವರಿಗೆಲ್ಲ ದಾಖಲೆಗಳು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ರಾಮನಗರ, ಮಾಗಡಿ, ಚನ್ನಪಟ್ಟಣ ಇದು ಭಾಳ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ನಾವು ಕಾಮಗಾರಿಯನ್ನು ತೆಗೆದುಕೊಳ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಮಾಗಡಿ ಲಿಂಕ್ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಕ್ಷೇತ್ರದ ಜನರ ಕನಸು ಸರ್, ಅದಾಗಬೇಕು, ಇಲ್ಲಿ ಕೆರೆಗಳಿಗೆ ನೀರು ಬರಬೇಕು, ಎಲ್ಲಿಗೆ ಬಂತು ಸರ್? ಟೈಮು ನಿಮ್ಮ ಕಣ್ಣು ಕಾಲ ಕೂಡ ಬರ್ತದೆ. ಧರ್ಮಸ್ಥಳದ ಆಸ್ತಿಯನ್ನ ಸರ್ಕಾರ ಹೊಡೆಯಕ್ಕೆ ಪ್ಲಾನ್ ಮಾಡ್ತಿದೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ. ಇದಕ್ಕೋಸ್ಕರ ನಗರ ನಕ್ಸಲರನ್ನು ಕೂಡ ಬಳಕೆ ಮಾಡ್ತಾ ಇದೆ ಅನ್ನೋಂಥದ್ದು ಸರ್. ಅಶೋಕ್ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅವ್ರಿಗೆ ಏನಂತ ಗೊತ್ತಿಲ್ಲ, ಅರ್ಥ ಆಯ್ತಾ? ಅವ್ರ ಪಾರ್ಟಿಯವರು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ, ಅವ್ರ ಇಂಟರ್ನಲ್ ಪಾರ್ಟಿಯವ್ರದ್ದು ಅದು ಪ್ಲಾನ್. ಅದು ಹಿಂದೂಗಳಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಾಟಕ ಮಾಡ್ತಾ ಇದ್ದಾರೆ.